ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶೋರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಸಪೋರ್ಟ್ ಮಾಡಿ, ಹಾಗೆ ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಸೊ ಅದು ಯಾವ ರೆಸಿಪಿ ಅಂದರೆ, ಸೊ ಆಲ್ಮೋಸ್ಟ್ ಅಲ್ಲಿ ಇವಾಗ ಮ್ಯಾಂಗೋ ಸೀಸನ್ ಬಂದಿದೆ. ಸೊ ನಮ್ಮ ಗಿಡದಲ್ಲಿ ಸಿಗೋ ಮಾವಿನಕಾಯಿನ ತೊಗೊಂಡು ಬಂದು ಹಸಿ ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿನ ಮಾಡ್ತಾಯಿದ್ದೀವಿ. ಸೊ ಚಪಾತಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ಪ್ರತಿಯೊಂದು ಊಟಕ್ಕೂ ಸಹ ತಿಂಡಿಗೂ ಸಹ ನಾವು ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಸೂಪರ್ಬ್ ಆಗಿರುತ್ತೆ. ಸೊ ಆ ರೆಸಿಪಿನ ಇವತ್ತು ನಮ್ಮಮ್ಮ ಮಾಡ್ತಾ ಇದ್ದಾರೆ. ಅದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಯಾವ ಥರ ಬರುತ್ತೆ ಆ ರೆಸಿಪಿ ಅಂತ. ಸೊ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಅಮ್ಮ ಮನೇಲಿದ್ರೆ ಜಾಸ್ತಿ ರೆಸಿಪಿಗಳ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಅಮ್ಮ ಅಷ್ಟು ಚೆಂದ ಅಡುಗೆ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಈ ಹಪ್ಳದ ರೆಸಿಪಿ ಆಗಲಿ, ಮಾವಿನಕಾಯಿ ರೆಸಿಪಿ ಇದೇ ಥರ ಬರ್ತಾ ಇರುತ್ತೆ. ಹಾಗೆ ಡಿಫ್ರೆಂಟ್ ಸ್ಟೈಲ್ ಚಟ್ನಿ ಪುಡಿ ಈ ಥರ ಎಲ್ಲ ನೆಕ್ಸ್ಟು ಬರುತ್ತೆ. ಸೊ ಅಲ್ಲಿವರೆಗೆಲ್ಲ ವೆಯ್ಟ್ ಮಾಡಿ. ಸೊ ಇವಾಗ ಅಮ್ಮ ಪ್ರಿಪ್ರೇಷನ್ ಸಹ ಮಾಡ್ತಾ ಇದ್ದಾರೆ. ಆ ಮಾವಿನಕಾಯಿ ಉಪ್ಪಿನಕಾಯಿಗೆ ಏನೇನು ಬೇಕು ಸೊ ಅದೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ ನಾನು ಅಷ್ಟರಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ನೀವು ಸಹ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬನ್ನಿ ಇವಾಗ ಅಮ್ಮ ಯಾವ ಥರ ಮಾಡ್ತಿದ್ದಾರೆ ಅಂತ. ಗೈಸ್, ಇವಾಗ ಅಮ್ಮ ಮಾವಿನಕಾಯಿ ಹಚ್ಚುತ್ತಾ ಇದ್ದಾರೆ. ಸೊ ಮಾವಿನಕಾಯಿನ ನೀಟಾಗಿ ತೊಳ್ಕೊಂಡು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದನ್ನ ಚಿಕ್ಕದಾಗಿ ಹಚ್ತಾ ಇದ್ದಾರೆ. ಸೊ ನಾವು ಚಿಕ್ಕದಾಗಿ ಮಾವಿನಕಾಯಿನ ಹಚ್ಚಾದ್ಮೇಲೆ ಒಂದು ಒಣ ಬಟ್ಟೆ ಮೇಲೆ ಸ್ವಲ್ಪ ಹೊತ್ತು ಮನೆ ಒಳಗಡೆನೆ ಒಣ ಹಾಕ್ಬೇಕು. ಒಂದು 5 ನಿಮಿಷ ಒಣ ಹಾಕ್ಬೇಕು. ಅವಾಗ ನೀರಿನ ಅಂಶ ಏನಿರುತ್ತೆ ಸೊ ಅದೆಲ್ಲ ಹೋಗಿ ಈ ತರ ಡ್ರೈ ಆಗುತ್ತೆ. ಸೊ ಇದನ್ನೆಲ್ಲ ಒಣ ಹಾಕಿ ಆಮೇಲೆ ನಮ್ಮಮ್ಮ ಸ್ಟೀಲ್ದೊಂದು ಡಬ್ರಿಗೆ ತುಂಬಿದ್ದಾರೆ. ಸೊ ನೋಡಿ ಅಮ್ಮ ಯಾವ ತರ ಹಚ್ಕೊಂಡಿದ್ದಾರೆ ಅಂತಾನೂ ಸಹ ತೋರಿಸ್ತಾ ಇದ್ದಾರೆ. ಈ ತರ ಎಲ್ಲ ಹಚ್ಕೊಂಡು ಆಮೇಲೆ ತುಂಬಾ ಚಿಕ್ಕದಾಗಿ ನಮ್ಗೆ ಎಷ್ಟು ಮೀಡಿಯಂ ಸೈಜ್ ಅಲ್ಲಿ ಬೇಕೋ ಅಷ್ಟು ಮೀಡಿಯಂ ಸೈಜ್ ಅಲ್ಲಿ ನಾವು ಹಚ್ಕೊಳ್ಬೇಕು. ಸೊ ಈ ತರ ಹಚ್ಕೊಳ್ಳೋದ್ರಿಂದ ಮ್ಯಾಂಗೋ ಉಪ್ಪಿನಕಾಯಿ ನೋಡ್ಲಿಕ್ಕೆ ಆಗ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಹಾಗೆ ತಿನ್ನೋದಕ್ಕೆ ಆಗ್ಲಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ನೀವು ಈ ತರನೇ ಟ್ರೈ ಮಾಡಿ. ಈ ತರ ಟ್ರೈ ಮಾಡಿದ್ರೆ ತುಂಬಾ ಸ್ಪೈಸಿ ಆಗಿ ಹಾಗೆ ಚೆನ್ನಾಗಿ ಫೈನಲಿ ಬರುತ್ತೆ. ಮಾವಿನಕಾಯಿ ಉಪ್ಪಿನಕಾಯಿಗೆ ಎಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಸೊ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಒಂದು 2 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 2 ಲವಂಗ, ಹಾಗೆ 2 ಚಕ್ಕೆ, ಹಾಗೆ ಸ್ವಲ್ಪ ಓಂಕಾಳನ್ನ ತಗೊಂಡಿದೀವಿ. ಸ್ವಲ್ಪ ಮೆಂತ್ಯ, ಹಾಗೆ 2 ಸ್ಪೂನ್ ಅರಿಶಿನದ ಪೌಡರು, ಹಾಗೆ ಒಂದು 2 ಸ್ಪೂನ್ ಸಾಸಿವೆ, ಉಪ್ಪು, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಗುಂಟೂರು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡಿರೋದಿದು. ಸೊ ಹಾಗೆ ಇದು ಅಚ್ಕಾರದ ಪುಡಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದೀವಿ. ಸೊ ಇವಾಗ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾವು ಮಾಡ್ತಿರೋದು ಕ್ವಾಂಟಿಟಿ ಬಂದು 10 ಮಾವಿನಕಾಯಿನ ತಗೊಂಡಿದೀವಿ. ಅಂದ್ರೆ ತೋತಾಪುರಿ ಮಾವಿನಕಾಯಿ ಅಂತ ಬರುತ್ತಲ್ಲ, ಸೊ ಆ ಮಾವಿನಕಾಯಿನ ತಗೊಂಡಿದೀವಿ. ನೋಡೋಣ ಬನ್ನಿ ಇವಾಗ ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂತ. ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಅಮ್ಮ ಒಂದು 3 ಸ್ಪೂನ್ ಸಾಸಿವೆನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂತಿದ್ದಾರೆ. ಹಾಗೆ ನಾವು ಉರಿನೂ ಸಹ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬಾ ಹದವಾಗಿ ಹಾಗೆ ಚೆನ್ನಾಗಿ ಫ್ರೈ ಆಗುತ್ತೆ ಸಾಸಿವೆ. ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬಾರ್ದು. ಯಾಕಂದ್ರೆ ಫುಲ್ ಎಲ್ಲ ಸೀದ್ ಹೋಗ್ಬಿಟ್ರೆ ಫ್ಲೇವರ್ ಚೆನ್ನಾಗಿರಲ್ಲ ಉಪ್ಪಿನಕಾಯಿದು. ಸೊ ಹಂಗಾಗ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಬಂದು ಮೆಂತ್ಯನೂ ಸಹ ಫ್ರೈ ಮಾಡ್ಕೊತಾ ಇದ್ದಾರೆ. ಇದೇ ತರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಫ್ರೈ ಮಾಡ್ಕೊಬೇಕು. ನೋಡಿ ಮೆಂತ್ಯನೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬರೋವಷ್ಟು ನಾವು ಫ್ರೈ ಮಾಡ್ಕೊಬೇಕು. ಈ ತರ ಬ್ರೌನ್ ಕಲರ್ ಬಂದ್ರೆ ಸೊ ಮೆಂತ್ಯದಲ್ಲಿ ವಿಷ ಅಂಶ ಏನಿರುತ್ತೆ ಸೊ ಅದೆಲ್ಲ ಹೋಗುತ್ತೆ. ಅಂಡ್ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ತರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಓಂಕಾಳು, ಹಾಗೆ ಒಂದು 4-5 ಲವಂಗ, ಮತ್ತೆ ಒಂದು 2 ಪೀಸ್ ಚಕ್ಕೆನ ಹಾಕೊಂಡು ಅದನ್ನು ಸಹ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊತೀವಿ ಸೊ ಅಷ್ಟು ಸಹ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಹೊತ್ತು ಲೈಕ್ ಅಂದ್ರೆ ಆ ಬಿಸಿ ಎಲ್ಲ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಟ್ಟು ಸಾಸಿವೆ, ಮೆಂತ್ಯ, ಹಾಗೆ ಜೀರಿಗೆ, ಲವಂಗ ನಾವು ಏನೇನ್ ಫ್ರೈ ಮಾಡ್ಕೊಂಡಿದ್ವೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ತಗೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು. ಸೊ ನಾವು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು, ಬಿಸಿಲೇ ಗ್ರೈಂಡ್ ಮಾಡಬಾರ್ದು. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಬನ್ನಿ. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡ್ವಿ ನೋಡಿ ಈ ತರ ಬಂದಿದೆ ಈ ಪೌಡರು. ಸೊ ಅದನ್ನ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಮತ್ತೆ ಬಾಣಲಿನ ತಗೊಂಡು ನಾವು ಒಂದು ಲೋಟದಷ್ಟು ಎಣ್ಣೆನ ಬಿಟ್ಟಿದೀವಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಬಿಟ್ಟು ನೋಡ್ತಾ ಇದ್ದೆ ಅಮ್ಮ ಎಣ್ಣೆ ಕಾದಿದ್ಯಾ ಹೆಂಗೆ ಅಂತ. ಸ್ವಲ್ಪ ಲೈಟ್ ಆಗಿ ಎಣ್ಣೆ ಕಾಯ್ದಿತ್ತು. ಸೊ ಹಂಗಾಗಿ ಇವಾಗ ಸಾಸಿವೆನ ಸೇರಿಸ್ತಾ ಇದ್ದಾರೆ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ಏನೇನ್ ಹಾಕ್ಬೇಕು ಅಂತಂದ್ರೆ, ನಾವು ಅವಾಗ್ಲೇ ಬೆಳ್ಳುಳ್ಳಿ ಮತ್ತೆ
ಕರಿಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ವು. ಸೊ ಅದನ್ನ ನಾವು ಜಜ್ಬಿಟ್ಟು ಹಾಕ್ತೈತೆ ಅಮ್ಮ ಬೆಳ್ಳುಳ್ಳಿನ. ಸೊ ಬೆಳ್ಳುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು ಹಾಗೆ ಜೀರಿಗೆ ಹಾಗೆ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನು ಇಂಗುನು ಸಹ ಸೇರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಇಂಗು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಉಪ್ಪಿನಕಾಯಿಯು ಸಹ ಕೆಡೋದಿಲ್ಲ, ತುಂಬಾ ದಿನ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಇದು ಸ್ವಲ್ಪ ಬೆಲ್ಲ ಹಾಗೆ ನೀರನ್ನ ಹಾಕ್ಬಿಟ್ಟು ಮೀಡಿಯಂ ಪಾಕ ತರ ಮಾಡ್ಬಿಟ್ಟು ಸ್ವಲ್ಪ ಅದನ್ನ ತಣ್ಣಗಾಗಕ್ಕೆ ಇಟ್ಟಿದೀವಿ. ಸೊ ಅದು ತಣ್ಣಗಾಗ್ಲಿ ಅಷ್ಟರಲ್ಲಿ ನಾವು ಅವಾಗ್ಲೇ ಹಚ್ಚಿದ ಮಾವಿನಕಾಯಿ ಇರುತ್ತಲ್ಲ, ಸೊ ಅದನ್ನ ಒಂದು ಸ್ಟೀಲ್ ದಬ್ರಿಲಿ ಹಾಕೊಂಡಿದ್ದೆ ಅಮ್ಮ. ಸೊ ಸ್ಟೀಲ್ ದಬ್ರಿಗೆ ನಾವು ರುಬ್ಬಿದಂತಹ ಮಸಾಲೆ ಐಟಮ್ಸ್ ಏನೇನಿತ್ತು, ಸೊ ಅದು ಫುಲ್ ಏನೇನಿತ್ತು ಎಲ್ಲದನ್ನು ಸಹ ಹಾಕ್ತಿದೆ. ಹಾಗೆ ಇದು ಅಚ್ಚ ಖಾರದ ಪುಡಿ. ಸೊ ಅದನ್ನು ಅಷ್ಟೇ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ, ನಮಗೆ ಖಾರ ಯಾವ ಲಿಮಿಟ್ ಅಲ್ಲಿ ಬೇಕೋ ಹಾಗೆ ನಮ್ಮ ಮನೆಗಳಲ್ಲಿ ಖಾರ ಯಾವ ತರ ತಿಂತಾರೋ ಸೊ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿ ಹಾಕೊಳ್ಬೇಕು. ಹಾಗೆ ಸೇಲ್ ಮಾಡಕ್ಕೆ ಆ ತರ ಏನಾದ್ರು ಉಪ್ಪಿನಕಾಯಿನ ಮಾಡ್ತಾ ಇದ್ರೆ ನೀವು ಸೊ ಮೀಡಿಯಂ ಆಗಿ ನೀವು ಖಾರಗಳನ್ನ ಹಾಕೋಬೇಕು. ಯಾಕಂದ್ರೆ ಹೆವಿ ಖಾರ ಯಾರು ತಿನ್ನಲ್ಲ ಇವಾಗಿನ ಕಾಲದಲ್ಲಿ. ಸೊ ಒಬ್ಬೊಬ್ರು ತಿಂತಾರೆ, ಒಬ್ಬೊಬ್ರು ತಿನ್ನಲ್ಲ. ಸೊ ಎಲ್ಲರಿಗೂ ಅನ್ವಯಿಸಿ ಹಾಕ್ಬೇಕು ನಾವು ಖಾರ. ಸೊ ಇದು ಬಂದು ಅಚ್ಚ ಖಾರದ ಪುಡಿ. ಇದು ಮನೇಲೆ ಮಾಡ್ತೀವಿ ಅಲ್ವಾ, ಸೊ ಉಪ್ಪಿನಕಾಯಿ ಖಾರದ ಪುಡಿನೇ ಅಂತಾನೆ ಸಿಗುತ್ತೆ. ಸೊ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ಗ್ರೈಂಡ್ ಮಾಡ್ಕೊಂಡು ಮಾಡಿರೋದು, ಅದು ಗುಂಟೂರು ಮೆಣಸಿನ್ಕಾಯಿದು. ಹಾಗೆ ಒಂದು 3 ಸ್ಪೂನ್ ಅರಿಶಿನ ಕೂಡ ಸೇರಿಸ್ತಾ ಇದೀವಿ. ಸೊ ಇಷ್ಟು ಎಲ್ಲ ಸೇರ್ಸಾದ್ಮೇಲೆ ಯಾವ ತರ ಕಲರ್ ಬರುತ್ತೆ ಅಂತ ನೀವೇ ನೋಡಿ. ನೀವೇ ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ. ನನ್ಗಂತೂ ಅವಾಗ್ಲೇನೆ ತಿನ್ಬೇಕಂತ ಅನ್ನಿಸ್ತಿತ್ತು. ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಸೇರಿಸ್ತಾ ಇದ್ದಾರೆ ನಮ್ಮಮ್ಮ. ನಮ್ಮಮ್ಮ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಾಕ್ತಾರೆ. ಉಪ್ಪಿನಕಾಯಿ ಎಲ್ಲ ತುಂಬಾ ಸೂಪರ್ಬ್ ಆಗಿ ಮಾಡ್ತಾರೆ. ಸೊ ಹಂಗಾಗ್ಬಿಟ್ಟು ಸೊ ನಮ್ಮ ಸಬ್ಸ್ಕ್ರೈಬರ್ಗಳಿಗೂ ಸಹ ಈ ರೆಸಿಪಿನ ತೋರಿಸ್ಬೇಕು ಅಂತ ಹೇಳಿ ಅಮ್ಮನ ಹತ್ರ ಕೇಳ್ಬಿಟ್ಟು ಈ ರೆಸಿಪಿನ ನಾನು ಮಾಡಿದ್ದು. ಸೊ ಅಮ್ಮ ಉಪ್ಪಿನಕಾಯಿಯು ಸಹ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ತರ ಸ್ಟೀಲ್ ಬಾಕ್ಸ್ ಅಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ಸ್ಟೀಲ್ ಬಾಕ್ಸ್ನ ಚೆನ್ನಾಗಿ ತೊಳೆದು ಹಾಗೆ ನೀಟಾಗಿ ಒಣಬಟ್ಟೆಲಿ ಎಲ್ಲ ಒರೆಸಿ, ಸ್ವಲ್ಪನೂ ಸಹ ನೀರ್ನ ತಾಗಿಸ್ಬೇಡಿ. ನೀರ್ ತಾಕಿದ್ರೆ ಮಾವಿನಕಾಯಿ ಫುಲ್ ಹಾಳಾಗ್ಬಿಡುತ್ತೆ. ಹಂಗಾಗಿ ನೀರ್ನ ಯಾವುದೇ ಕಾರಣಕ್ಕೂನು ಕೈಯಲ್ಲೂ ಸಹ ನೀರಿರಬಾರ್ದು. ನೀಟಾಗಿ ಒರೆಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಅಮ್ಮ ಡೈರೆಕ್ಟ್ ಸ್ಟೀಲ್ ಬಾಕ್ಸ್ಗೆ ಹಾಕ್ತಾ ಇದ್ದಾರೆ. ಸೊ ಸ್ಟೀಲ್ ಬಾಕ್ಸ್ಗೆ ಹಾಕ್ಬಿಟ್ಟು ಅದರಲ್ಲೇ ಸಹ ಅಮ್ಮ ನೀಟಾಗಿ ಕೈ ಆಡ್ತಾರೆ. ಇಲ್ಲಾಂದ್ರೆ ನಿಮಗೆ ಕೈ ಆಡಕ್ ಆಗಿಲ್ಲ ಖಾರ ಅಂತ ಅನ್ಸಿದ್ರೆ, ಉರಿ ಅಂತ ಅನ್ಸಿದ್ರೆ ನೀವು ಮಾಮೂಲಿ ಸ್ಟೀಲ್ ಇದ್ರಲ್ಲೂ ಸಹ ನೀವು ಕೈ ಆಡ್ಕೊಳ್ಬಹುದು ಸೌಟಲ್ಲಿ. ಸೊ ಹಾಗೆ ಇದಕ್ಕೆ ಮಮ್ಮಿ ಬೆಲ್ಲದ ಪಾಕ, ನಾವು ಅವಾಗ್ಲೇ ಏನ್ ಮೀಡಿಯಂ ಬೆಲ್ಲದ ಪಾಕ ಇಟ್ಕೊಂಡಿದ್ವಿ, ತಣ್ಣಗಾಗಕ್ ಬಿಟ್ಟಿದ್ವಿ. ಸೊ ಅದನ್ನ ಈ ಟೈಮಲ್ಲಿ ನೀವು ಸೇರಿಸ್ಬೇಕು. ನೋಡಿ ಇವಾಗ ಸೇರಿಸಿದ್ದಾರೆ ಮಮ್ಮಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ತರ ಬರುತ್ತೆ, ಯಾವ ತರ ಕಲರ್ ಕಾಣಿಸ್ತಿದೆ ಅಂತ. ನಿಜ ಗೈಸ್, ಇದು ಸ್ವಲ್ಪನೂ ಸಹ ಇದು ಕೆಡಲ್ಲ, ಅಷ್ಟು ಚಂದ ಇರುತ್ತೆ ಉಪ್ಪಿನಕಾಯಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹಾಗೆ ನಮ್ಮಮ್ಮ ನನ್ನ ಕೈಲೂ ಸಹ ಕೊಟ್ರು, ನೋಡು ನೀನೇ ಮಾಡು ಅಂತ. ಪ್ರಿಪೇರ್ ಮಾಡೇ ಬಿಟ್ರು. ನೀವು ರೆಸಿಪಿನ ಎಲ್ಲಿವರೆಗೂ ನೋಡಿದ್ದೀರಾ? ಸೊ ಇವಾಗ ನಮ್ಮಮ್ಮ ಹೇಳ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಉಪ್ಪನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೆ. ಮಮ್ಮಿ ಇದು ಅಷ್ಟು ಹಾಕ್ಲಾ? ಎಲ್ಲ ಹಾಕ್ಬಿಡ್ಲಾ? ಸೊ ಉಪ್ಪು ಚೆನ್ನಾಗಿ ಹಿಡಿಬೇಕು, ಯಾಕಂದ್ರೆ ಹುಳಿ ಅಲ್ಲ ಮಾವಿನಕಾಯಿ. ಸೊ ಉಪ್ಪು ಖಾರ ಹಾಕ್ದಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ. ಹಾಕ್ಬಿಡ್ಲಾ? ಹಾಕ್ಬಿಡು. ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಂತಂದ್ರೆ ನಿಮಗೆ ಲಾಸ್ಟಿಗೆ ನೀವು ಸೇರಿಸ್ಕೊಳ್ಬೋದು. ಅಂದರೆ ಎಷ್ಟು ಖಾರ ಬೇಕೋ ಟೇಸ್ಟ್ ನೋಡ್ಬಿಟ್ಟು ನೀವು ಬೇಕಂದ್ರೆ ಸೇರಿಸ್ಕೋಬೋದು. ಸೊ ಇನ್ನು ಒಗ್ಗರಣೆದು ಆ್ಯಡ್ ಮಾಡಿಲ್ಲ, ಒಗ್ಗರಣೆದು ಆ್ಯಡ್ ಮಾಡಬೇಕು. ಅದನ್ನು ಲಾಸ್ಟಿಗೆ, ಅದು ನಾವು ಒಗ್ಗರಣೆ ಹಾಕಿರ್ತೀವಲ್ವಾ, ಸೊ ಅದು ಸ್ವಲ್ಪ ತಣ್ಣಗಾಗಬೇಕು. ತಡಿ ದಿವಿ ಉದ್ದು ಇಲ್ಲಮ್ಮ ತೋರ್ಸಮ್ಮ, ಅದ್ರ ಮೇಲೆ ಹಿಡ್ದು ಒಂಚೂರು ಅದ್ರ ಮೇಲೆ ಇಡಿ. ಸೂಪರ್ ಗೈಸ್, ಇವಾಗ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡೋಣ. ಕ್ಯಾಮ್ರಾಮನ್ ನಮ್ಮ ಖುಷಿಯಾಗಿದ್ದಾಳೆ, ನೋಡೋಣ ಯಾವ ಥರ ಮಾಡ್ತಾಳೆ ಅಂತ. ನೋಡಿ ಗೈಸ್, ಬನ್ನಿ ಗೈಸ್ ಟೇಸ್ಟ್ ಮಾಡೋಣ. ನಮ್ಮ ದಿರೀಶನ್ ಹೇಳ್ಬಿಟ್ಲು, ಸಿಕ್ಕಾಪಟ್ಟೆ ಸೂಪರ್ಬಾಗ್ ಐತೆ. ಸೂಪರ್ ಐತೆ. ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಸೂಪರ್ಬಾಗ್ ಐತೆ. ಸ್ವೀಟ್ನು ಅಷ್ಟೇ. ನಿಜ ಗೈಸ್, ಸಿಕ್ಕಾಪಟ್ಟೆ ತುಂಬಾ ಸೂಪರ್ಬ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಎಲ್ಲರೂ ಸಹ ಟೇಸ್ಟ್ ಮಾಡ್ತಾರೆ ನೋಡ. ಫಸ್ಟ್ ಇಕ್ಬಿಡ್ತೀನಿ ಗಾಸ್, ನಂಗೆ ತಡ್ಕೊಳಕ್ ಆಗ್ತಿರೋ. ಒಂದು ಸ್ವಲ್ಪ ಖಾರ ಇಕ್ಬಿಟ್ಟು ಕಳಿಸ್ಬಿಟ್ರೆ ಸಾಕಾಗಿ ಹೋಗ್ಬಿಟ್ಟೈತೆ. ಹಿಂಸೆ ಇಕ್ತಾಳೆ. ಅಮ್ಮಗೆ ನಾನೇ ತಿನ್ನಿಸ್ತೀನಿ.
ಇವ್ರು ಮಾಡೋದು ಇವ್ರು ತಿನ್ನಕ್ಕೆ ಅದ್ರಕ್ಕಂತಾರೆ ಗೈಸ್. ಇಷ್ಟೇ ಸ್ಟಿಕ್ಕು ಅಂತ ಹೆಂಗ ಅನಿಸ್ತೈತೆ? ನಮ್ಮ ದಿರೀಶನೇ ತಿಂತಾಳ. ಚೆನ್ನಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗೈತೆ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಹುಳಿ, ಉಪ್ಪು, ಖಾರ, ಸ್ವೀಟ್ ಎಲ್ಲ ಸಕ್ಕದಾಗಿದೆ. ಸಕ್ಕತ್ತಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ಮಾಡ್ಕೊಂಡು ತಿನ್ನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಎಲ್ಲರೂ ಈ ರೆಸಿಪಿನ ಮಾಡಿಕೊಂಡು ತಿನ್ನಿ. ಹಾಗೆ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮಮ್ಮ ಇದೇ ಥರ ನನಗೆ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿಬಿಟ್ಟು ನಿಮಗೂ ಸಹ ತೋರಿಸ್ತಾ ಇರ್ತಾರೆ. ಅಮ್ಮ ಇದಾದ್ಮೇಲೆ ಯಾವ ರೆಸಿಪಿ ಮಾಡ್ತೀರಾ? ಚಟ್ನಿ ಪುಡಿ. ಸೊ ಈ ರೆಸಿಪಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಿ. ಚಟ್ನಿ ಪುಡಿ. ಓಕೆ, ಈ ವಿಡಿಯೋಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಿ. ಬಾಯ್, ಲವ್ ಯು.